ಬಳ್ಳಾರಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಎಸ್ಐಆರ್ ಕುರಿತು ಮತದಾರ ಪರಿಷ್ಕರಣೆ ಪಟ್ಟಿಯಲ್ಲಿ ಯಾವುದೇ ಅಡೆತಡೆಗಳಿದ್ದರೆ ಕಾಂಗ್ರೆಸ್ ಬಿಎಲ್ಎಗಳ ಮೂಲಕ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಹಾಯವಾಣಿ ಕೇಂದ್ರ ಅಥವಾ ಎಲ್ಪ್ ಡೆಸ್ಕ್ ಮೂಲಕ ಅಗತ್ಯ ಮಾಹಿತಿಯನ್ನು ಪಡೆದು ಮತದಾರ ಪರಿಷ್ಕರಣೆ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಲು ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ವಿಆರ್ ಸುದರ್ಶನ್ ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳಾರಿ ಜಿಲ್ಲಾ ಗ್ರಾಮಾಂತರ ಪ್ರಚಾರ ಸಮಿತಿ ಅಧ್ಯಕ್ಷರು ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜ್ ರವರು ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಅಲ್ಲಮ್ಮ ಪ್ರಶಾಂತ್ ರವರು ಮತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುಮಾಯೂನ್ ಖಾನ್ ರವರು ಹಾಗೂ ಬಳ್ಳಾರಿ ಮಹಾನಗರ ಪಾಲಿಕೆ ಮೇಯರ್ ಪಿ ಗಾಜಪ್ಪರವರು, ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ವಿಷ್ಣು ಬೋಯಪಾಟೀಲ್ ಅವರು ಮತ್ತು ಕೆಪಿಸಿಸಿ ಸದಸ್ಯರಾದ ಎಲ್ ಮಾರಣ್ಣರವರು, ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಯರಕುಲ ಸ್ವಾಮಿರವರು ಮತ್ತು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಮಂಜುಳರವರು ಹಾಗೂ ಪಕ್ಷದ ಪ್ರಮುಖ ಮುಖಂಡರಾದ ಬಿಎಂ ಪಾಟೀಲ್ ರವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಮಲ್ಲಿಕಾರ್ಜುನ ಹರಿವಾಣ. ಇದು ಗರುಡ ನ್ಯೂಸ್ ಕರ್ನಾಟಕ. ನಾನು ಮಲ್ಲೇಶ್ ಕಮತೂರು. ಬಿಲ್ಲಾರ್ಪೇಟೆಯಲ್ಲಿ ಆಂಜನೇಯ ಟೆಂಪಲ್ ಗುಡಿ ಹತ್ರ ಒಂದು ಮನೆ ಇದೆ. ಬಿಲ್ಲಾರ್ಪೇಟೆ ಆಂಜನೇಯ ಟೆಂಪಲ್, ಇವರು ತಂದೆ ತಾಯಿ ಇವರೆಲ್ಲರೂ, ಇವರು ಮೂರನೇ ಬಳ್ಳಾರಿ ಪದ್ಮರಾಶ್ರಮ ಅಂತೇಳಿ ಇವರು ಜ್ಯೋತಿಷಿಗಳು. ಮತ್ತೆ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಈ ತಿಲಕ್ ನಗರದಲ್ಲಿ ಏನು ಟೆಂಪಲ್ ಇದೆ ಗಣೇಶ್ ಗುಡಿಯಲ್ಲಿ, ಎಲ್ಲ ಸುಮಾರು ವರ್ಷಗಳಲ್ಲಿ ಪುರೋಹಿತರಾಗಿ ಸಹ ಕೆಲಸ ಮಾಡಿದ್ದಾರೆ. ಇವ್ರದ್ದು ಸಮಸ್ಯೆ ಏನಂದ್ರೆ, ನನ್ನ ಹತ್ರ ಬಂದರು ಅವರು SIR ಹೋಗ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ, ಕಾರ್ಡ್ ಕೊಡ್ಬೇಕಾದ್ರೆ ನೋಡಿ ನಿಮ್ಮದು 2002ರಲ್ಲಿ ವೋಟರ್ ಲಿಸ್ಟ್ ಇರ್ಬೇಕಂತ ಹೇಳಿದ್ರು. ಚೆಕ್ ಮಾಡಿದ್ರೆ ಇಲ್ಲ. ಯಾಕಿಲ್ಲ ಅಂದ್ರೆ ಅವ್ರ ಹತ್ರ ಒಂದು ಕಾರಣ ಇದೆ. ನಾವು ಇಲ್ಲಿವರೆಗೆ ಮೂಲತಃ ಆದ್ರೆ ಒಂದು 25 ವರ್ಷ ನಾನು ಹೆಚ್ಚಿನ ಜ್ಯೋತಿಷ್ಯ ಕಲೀಲಿಕ್ಕೆ, ಡಿಪ್ಲೊಮಾ ಮಾಡಲಿಕ್ಕೆ ನಾನು ಆಂಧ್ರ ಪ್ರದೇಶ ಕಡೆಗೆ ಹೋಗಿದ್ದೆ. ಆಮೇಲೆ ಬಂದು ಈಗಾಗಲೇ ಒಂದು 15 ವರ್ಷ ನಾನು ಇಲ್ಲಿದ್ದೀನಿ. ಆದರೆ ನಾನು ಇಲ್ಲೇ ಓದಿರ್ತಕ್ಕಂಥವ್ನು ವಾಡ್ಲ ಕಾಲೇಜಲ್ಲಿ ನನ್ನ ಫೀಸ್ ಇದೆ ಅಂತ ನಾವು ತರಿಸ್ತಾ ಇದ್ದೀವಿ. 83ರಲ್ಲಿ ಅವರು SLC ಪಾಸ್ ಆಗಿದ್ದಾರೆ. ಅವ್ರಿಗೆ ಅವ್ರು ಮತ್ತೀಗ ಅವ್ರದ್ದು ವೋಟರ್ ಲಿಸ್ಟ್ ಇದೆ, ಆಧಾರ್ ಕಾರ್ಡ್ ಇದೆ, ID ಕಾರ್ಡ್ ಇದೆ, ಎಲ್ಲ ಇದೆ. ಹಾಗಾದರೆ ಇವ್ರೇನು ನಿನ್ನೆ ಶಾಶ್ವತ ಪ್ರಮಾಣ ಪತ್ರ ಬೇಡ ಅಂತೇಳಿ ಹೇಳ್ತಾ ಇದ್ರಲ್ಲ, ಸಂವಿಧಾನಕ್ಕೆ ಹೋಗಲ್ಲ ಅಂತೇಳಿ. ನನ್ನ ವಾದ ಇದೆ, ಶಾಶ್ವತ ಪ್ರಮಾಣ ಪತ್ರ ರಾಜ್ಯ ಸರ್ಕಾರ ಇವಾಗಿನಿಂದ ಮಾಡ್ತಿಲ್ಲ. ವಾಸಸ್ಥಳ ಪ್ರಮಾಣ ಪತ್ರ ಅಂತೇಳಿ ಮುಂಚೆಯಿಂದ ತಾವು ತಗೊಳ್ತೀರಿ, ನಾವು ತಗೊಳ್ತೀವಿ, ಎಲ್ಲರೂ ತಗೊಳ್ತಾ ಇದ್ದಾರೆ. ಇವತ್ತೇನು ಹೊಸದಾಗೇನು ಮಾಡಿಲ್ಲ ಚುನಾವಣಾ ನಮ್ಮ ರಾಜ್ಯ ಸರ್ಕಾರ. ಅದನ್ನೇ ಶಾಶ್ವತ ಪ್ರಮಾಣ ಪತ್ರ ಅಂತ ಮಾಡಿದ್ದಾರೆ, PRC ಅಂತೇಳಿ. ಈಗ ಇವ್ರಿಗೆ ಹಾಗಾದ್ರೆ ಇವರು ಓಟಿನ ಹಕ್ಕಿನಿಂದ ವಂಚಿತರಾಗಬೇಕಾ? ನೀವು BJP ಅವರು ಯಾವುದೋ ಒಂದು 3 ಸಮುದಾಯಗಳನ್ನ ಇಟ್ಕೊಂಡು ಏನು ಇದನ್ನ SIR ಬಗ್ಗೆ ನೀವು ವಿರೋಧ ಮಾಡ್ತಾ ಇದ್ದೀರಲ್ಲ. ನಮ್ಮ ವಾದ ಇದೆ, ನಮ್ಮ ಇವ್ರು ಹಾಗಾದ್ರೆ ಇವರು ಈ ಸಮಾಜದವರು ಇಲ್ಲೇ ಬದುಕ್ತಾ ಇದ್ದಾರೆ. ಮತ್ತೆ ಇವ್ರ ಪರಿಸ್ಥಿತಿ ಏನಾಗಾದ್ರೆ, ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ ಇಲ್ಲಿರ್ತಕ್ಕಂಥ ಮಾಜಿ ಶಾಸಕರು ಮತ್ತು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಸರ್ BJP ಅವರು ನಿನ್ನೆ. ನಾನು ಅವ್ರಿಗೆ ಹಾಗಾದ್ರೆ ಇವ್ರಿಗೆ ಓಟನ್ನು ನೀವು ಕ್ಲಿಯರ್ ಮಾಡಿಕೊಡಿ. ಹಾಗಾದ್ರೆ ಎಂತ ಎಕ್ಸ್ಚೇಂಜ್ ತಾವು ವಿಸಿಟ್ ಮಾಡಿದ್ರೆ ಯಾರಾದರೂ BJP ಅವರು ಒಂದು ಕಡೆ ಆದರೂ ವಿಸಿಟ್ ಮಾಡಿದ್ದೀರಾ? ಯಾರಾದ್ರೂ ಓಟ್ ಬಗ್ಗೆ ನೀವು ಮಾತಾಡಿದ್ದೀರಾ? SIR ವಿರೋಧ ಮಾಡ್ತೀರಿ, BLAಗಳು ನಮ್ಮನ್ನು ವಿರೋಧ ಮಾಡ್ತೀರಿ ಅಂದರೆ ಮತ್ತೆ ನೀವು ಯಾವ ರೀತಿ? ನಾನು ಒಂದು ಎಕ್ಸಾಂಪಲ್ ಇಂಥದ್ದು ಸಾವಿರಾರು ಇದೆ ಇಲ್ಲಿ. ಮತ್ತು ಇವರಾದ್ರೆ ಓಟಿನಿಂದ ವಂಚಿತರಾಗಿ ಪ್ರೆಸೆಂಟ್ ಇದೆ. ಅವ್ರು ಓಟ್ ಹಾಕಿದ್ದಾರೆ, ಸುಮಾರು ಒಂದು 15 ವರ್ಷಗಳಿಂದ ಇಲ್ಲಿ ಓಟ್ ಹಾಕಿದ್ದಾರೆ. ಇಲ್ಲೇ ತಿಲಕ್ ನಗರದಲ್ಲಿ ಗಣೇಶ್ ಗುಡಿಯಲ್ಲಿ ಅವರು ಪುರೋಹಿತರಾಗಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿಂದ ಈಗ ಶಂಕರ ಮಠದ ಹತ್ರ ಅವ್ರು ಮನೆ ಮಾಡ್ಕೊಂಡಿದ್ದಾರೆ, ಎಲ್ಲ ಇದ್ದಾರೆ. ಸರಿ, ಅವ್ರು ಈಗ ಕೇಳಿದ್ವಿ 2002 ತಂದೆ ತಾಯಿ ಇದ್ರು ಸಾಕಲ್ವಾ? ಹೌದು, ಸ್ವಲ್ಪ ಸಮಾಧಾನ ಕೇಳಿಸ್ತಾರೆ. ಅವ್ರಿಗೆ ಈಗ ಒಂದು TC ಸಿಕ್ಕ ಮೇಲೆ ಶಾಶ್ವತ ಪ್ರಮಾಣ ಪತ್ರ ಸಿಗುತ್ತ, ತಪ್ಪೇನಿದೆ? ಅಲ್ಲ, ನಿನ್ನೆ ಅವ್ರು ವಿರೋಧ ಮಾಡಿದ್ರಲ್ಲ, ತಪ್ಪೇನಿದೆ ಅಂತ ಅವ್ರು ಎಲ್ಲರಿಗೂ ವಿರೋಧ ಮಾಡೋದು. ವಲಸಿಗರಿಗೆ ಕೊಡಬೇಡ್ರಿ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಿರೋದು ಯಾರು ಕೊಡ್ತಾರೆ? ಅವ್ರು ವಲಸಿಗರು ಯಾರು ಅವರೇ ತೋರಿಸಿ ಮಾಡ್ತಾ ಇರೋದು.